ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ವೈದ್ಯರ ಎಡವಟ್ಟು, ಬಾಣಂತಿ ಹೊಟ್ಟೆಯಲ್ಲೇ ಬಟ್ಟೆ ಮತ್ತು ಹತ್ತಿ ಉಂಡೆಯನ್ನ ಬಿಟ್ಟಿದ್ದಾರೆ ವೈದ್ಯರು. ಕಲಬುರಗಿಯಲ್ಲಿ ನಡೆದಿರುವಂತಹ ಒಂದು ಎಡವಟ್ಟು, ಜಿಮ್ಸ್ ಆಸ್ಪತ್ರೆ ವೈದ್ಯರ ಎಡವಟ್ಟು ಇದು. ಬಾಣಂತಿಯ ಹೊಟ್ಟೆಯಲ್ಲೇ ಬಿಟ್ಟಿದ್ದಾರೆ ಬಟ್ಟೆ ಮತ್ತು ಹತ್ತಿ ಉಂಡೆಯನ್ನ. ಜಿಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಫೆಬ್ರವರಿ 5ರಂದು ಭಾಗ್ಯಶ್ರೀ ಎಂಬಾಕೆಗೆ ಜಿಮ್ಸ್ನಲ್ಲಿ ಸಿಸರಿಯನ್ ಅನ್ನ ಮಾಡಲಾಗಿತ್ತು. ಫೆಬ್ರವರಿ 5ನೇ ತಾರೀಕು, 15 ದಿನಗಳ ಹಿಂದೆ, ಹತ್ತತ್ರ ಒಂದು 18 ದಿನ ಆಯಿತು. 18 ದಿನಗಳ ಹಿಂದೆ ಸಿಸರಿಯನ್ ಮಾಡಲಾಗಿತ್ತು ಭಾಗ್ಯಶ್ರೀ ಎಂಬ ಮಹಿಳೆಗೆ. ಸಿಸರಿಯನ್ ಬಳಿಕ ಹೊಟ್ಟೆಯಲ್ಲೇ ಬಟ್ಟೆ ಮತ್ತು ಹತ್ತಿಯನ್ನ ಬಿಟ್ಟಿರುವಂಥದ್ದು ವೈದ್ಯರು. ವಾರದ ಬಳಿಕ ಭಾಗ್ಯಶ್ರೀಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ವೈದ್ಯರ ಎಡವಟ್ಟು ಬಯಲಾಗಿದೆ. ಬಳಿಕ ಅಫ್ಜಲ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿರುವಂಥದ್ದು. ಹೊಟ್ಟೆಯಲ್ಲಿದ್ದಂಥ ಬಟ್ಟೆ ಉಂಡೆ ಹಾಗೂ ಹತ್ತಿಯನ್ನ ತೆಗೆದಿದ್ದಾರೆ ವೈದ್ಯರು. ತಲೆಯಲ್ಲಿ ಏನು ಇಟ್ಕೊಂಡು ಆಪರೇಷನ್ ಮಾಡಿದ್ರೆ ಏನು? ವೈದ್ಯರು ಮತ್ತೆ ಆಪರೇಷನ್ ಮಾಡಿ ಬಟ್ಟೆ ಹಾಗೂ ಹತ್ತಿ ಉಂಡೆ, ಅದು ಬರೀ ಹತ್ತಿ ಅಲ್ಲ, ಹತ್ತಿ ಉಂಡೆಯನ್ನ ತೆಗೆದಿದ್ದಾರೆ. ಆ ವಿಡಿಯೋ ಇದ್ದು ಅದನ್ನ ತೋರಿಸಲಿಕ್ಕೆ ಯೋಗ್ಯಕರವಾಗಿಲ್ಲ. ಆದರೆ ಜಿಮ್ಸ್ ಆಸ್ಪತ್ರೆ ವೈದ್ಯರು ನಮ್ದೇನು ತಪ್ಪಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನೆಂಥ ವೈದ್ಯರು ಇದನ್ನ ಲೆಕ್ಕ ಹಾಕೊಳ್ಳಿ, ಅವರು ನಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಫೆಬ್ರವರಿ 6ನೇ ತಾರೀಕಿನಂದು ಅಲ್ಲಿಂದ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರ. ಬಂದ್ಮೇಲೆ ಒಂದು 5-6 ದಿನದ ಮೇಲೆ ನಿರಂತರವಾಗಿ ಹೊಟ್ಟೆಯಲ್ಲಿ ತುಂಬಾ ನೋವು ಕಾಣಿಸ್ತದ. ಆ ನೋವು ತಡಿಲಾರದೆ ಅವರು ಕರ್ಜಿಗಿ ತವರು ಮನೆಯಾದ ಕರ್ಜಿಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡ್ತಾರ. ಅಲ್ಲಿ ಸ್ಕ್ಯಾನಿಂಗ್ ಮಾಡಲಾಗಿ ಅವ್ರಿಗೆ ಗೊತ್ತಾಗ್ತದ ಹೊಟ್ಟೆಯಲ್ಲಿ ಬಟ್ಟೆಯ ಉಂಡೆಯನ್ನು ಬಿಟ್ಟು ಸ್ಟಿಚಿಂಗ್ ಮಾಡಿದ್ದು. ಅದಕ್ಕೆ ತ್ವರಿತವಾಗಿ ಅವರನ್ನು ಕರ್ಜಿಗಿಯಲ್ಲೇ ಇರತಕ್ಕಂಥ ಶಸ್ತ್ರಕ್ಕೆ ಬುದ್ಧಪ್ರಿಯ ಎಂಬುವರು ಬೇಗನೆ ಟ್ರೀಟ್ಮೆಂಟ್ ಮಾಡಿ ಅದನ್ನು ಬಟ್ಟೆಯ ಉಂಡೆಯನ್ನು ಹೊಟ್ಟೆಯಿಂದ ಹೊರಗಡೆ ತೆಗಿತಾರ. ಗುಲ್ಬರ್ಗಾ ಜಿಮ್ಸ್ ಆಸ್ಪತ್ರೆಯಲ್ಲಿ ಅದು ಹೊಟ್ಟೆಯಲ್ಲೇ ಬಟ್ಟೆ ಉಂಡೆಯನ್ನಿಟ್ಟು ಅವರನ್ನು ಸ್ಟಿಚಿಂಗ್ ಮಾಡಿರ್ತಾರ. ಅವ್ರಿಗೆ ಮೊದಲು ಆಕ್ಷನ್ ತಂದು ಅವ್ರ ಮೇಲೆ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು. ಅದನ್ನು ಬಿಟ್ಟು ಇದನ್ನು ಕರ್ಜಿಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊಟ್ಟೆ ನೋವು ತಡಿಲಾರದೆ ಹೋದಾಗ ಬೇಗನೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಹೊಟ್ಟೆಯಿಂದ ತೆಗೆದು ಅದು ಜೀವ ಉಳಿಸಿದಂತ ಒಬ್ಬಳು ನರ್ಸ್ ಅಂದ್ರೆ ಅದು ಬುದ್ಧಪ್ರಿಯ ಅವರು. ಈಗ ಇವ್ರೇನ್ ಮಾಡ್ತಾ ಇದಾರೆ, ಮರುದಿನನೇ ಕರ್ಜಿಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು DHO ಶರಣಪ್ಪ ಕೆತ್ನಾಳ್ ಅವರು ಆ ಬುದ್ಧಪ್ರಿಯಾಗೆ ಬೇರೆ ಕಡೆ ನಿಯೋಜನೆ ಮಾಡಿದ್ದಾರೆ. ಇದು ಬಹಳ ಅಧಿಕಾರದ ದುರ್ಬಳಕೆ ಆಗ್ತದೆ DHO ಅವ್ರದ್ದು. ಬಾಣಂತಿ ಹೊಟ್ಟೆಯಲ್ಲಿ ಬಟ್ಟೆ ಹತ್ತಿ ಉಂಡೆ ಬಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18ಗೆ ಕಲಬುರಗಿ DHO ಶರಣಬಸಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಏನು ಮಾತನಾಡಿದ್ರು ನೋಡೋಣ. ಸರ್, ಅದು ಎಪಿಸೋಟಮಿ ಅಂತಂದು ಒಂದು ಸಣ್ಣ ಪ್ರೊಸೀಜರ್ ಮಾಡ್ತಾರೆ ಸರ್. ಅವರು ಮೊದಲನೇ ಹೆರಿಗೆ ಪ್ರಯುಕ್ತ ಅದು ಜಾಗ ಕಮ್ಮಿ ಇರ್ತದೆ ಮಗು ಬರುವಾಗ, ಅದು ಪ್ರೊಸೀಜರ್ ಮಾಡಿ ಅಲ್ಲಿ ಟ್ಯಾಂಪೂನ್ ಅಂತ ಇಡ್ತಾರೆ ಸರ್. ಎಲ್ಲ ಕಡೆಗೂ ಅದು ಮಾಡೋ ಪ್ರೊಸೀಜರ್ ಸರ್. ಹತ್ತಿ ಉಂಡು ಮತ್ತು ಗಾಜ್ ಪೀಸ್ ಎಲ್ಲ ಮಾಡಿ ರಕ್ತ ಸ್ರಾವ ಆಗಬಾರ್ದಂತ ಇಟ್ಟಿರ್ತಾರೆ. ಅವರು ಪೇಷಂಟ್ಗೆ ಜಿಲ್ಲಾಸ್ಪತ್ರೆ ವೈದ್ಯರಿಗೆ ಕೇಳಿದಾಗ ಅವರು ಇಲ್ಲ, ನಾವು ಅವ್ರಿಗೆ ಹೇಳಿದ್ವಿ ಭಾಗ್ಯಶ್ರೀ ಅವರಿಗೆ 2 ದಿನ ಬಿಟ್ಟು ಮತ್ತೆ ಜಿಲ್ಲಾಸ್ಪತ್ರೆಗೆ ಬನ್ನಿ ಅಥವಾ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ತಾಲೂಕು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ದಾರೆ. ಬಟ್ ಅದು ಗ್ಯಾಪ್ ಏನಾಗಿದೆ ಸ್ವಲ್ಪ ನಮ್ಗೆ ಇನ್ನೂ ತಿಳ್ಕೊಬೇಕು. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಇದು ಪ್ರೊಸೀಜರ್ ಅದ. ಎಲ್ಲೋ ಸಾಮಾನ್ಯ ಹೆರಿಗೆ ಟೈಮಲ್ಲಿ ರಕ್ತಸ್ರಾವ ತಡೆಗಟ್ಟಕ್ಕೆ ಇದು ಮಾಡ್ತೀವಿ ನಾವು ಎಲ್ಲರೂ ಡಾಕ್ಟರ್ಸು.